ನಮಸ್ಕಾರ. ಇವತ್ತು 75 ಡೇಸ್ ಚಾಲೆಂಜ್ ಡೇ 9. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸೈಕಲ್ ತೊಗೊಂಡು ಸೈಕ್ಲಿಂಗ್ ಮಾಡಿದೆ. ಆಮೇಲೆ ಮನೆಗೆ ಬಂದು ಶೇಕನ ಪ್ರಿಪೇರ್ ಮಾಡಿಕೊಂಡು ಅದನ್ನು ಕುಡಿದು ಆಮೇಲೆ ಮೊಟ್ಟೆ ತಿಂದೆ. ಇವತ್ತು ರಜೆ ಇರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೆ ನಾನು ಊಟ ತಿಂದೆ. ಮನೆಯಲ್ಲೇ ರೆಸ್ಟ್ ಮಾಡಿಕೊಂಡು ನಾನು ಸಂಜೆ ಪಾರ್ಕ್ಗೆ ಹೋದೆ. ಕಲ್ಲಿ 10 ಮಿನಿಟ್ಸ್ ಜಾಗ್ ಮಾಡಿ ಆಮೇಲೆ ವಾಮಪ್ ಸ್ಟ್ರೆಚಿಂಗ್ ಮುಗಿಸ್ಕೊಂಡೆ. ಆಮೇಲೆ ಕಾರ್ಡಿಯೋ ಎಕ್ಸರ್ಸೈಸ್ನ ಸ್ಟಾರ್ಟ್ ಮಾಡಿದೆ. ಜಂಪಿಂಗ್ ಜೆಕ್ಸ್, ಸೈಡ್ ವೈಸ್, ಹೈ ನೀಸ್, ಫ್ರಂಟ್ ಕಿಕ್ ಎಲ್ಲವನ್ನು ಮುಗಿಸ್ಕೊಂಡು ನಾನು ಪುಷಪ್ ಹೊಡೆದೆ. ಇವತ್ತು ಟೋಟಲ್ 150 ಪುಷಪ್ನ ಕಂಪ್ಲೀಟ್ ಮಾಡಿದೆ. ಆಮೇಲೆ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋದೆ. ಪ್ರೋಟೀನ್ ಇಂಟೇಕ್ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ನಾನು ಶೇಕ್ ಕೊಡಿದೆ. ಊರಿಂದ ಮನೆಯವರು ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡಿ ಆಮೇಲೆ ನಾನು ಜಿಮ್ಗೆ ಹೋದೆ. ಜಿಮ್ಮಲ್ಲಿ ಇವತ್ತು ಲೆಗ್ ವರ್ಕೌಟ್ ಇತ್ತು. ಲೆಕ್ಕಲ್ಲಿ ನಾನು ಇವತ್ತು ಬಾರ್ಬಲ್ ಸ್ಕ್ವಾಟ್ ಹೊಡೆದೆ, ಲೆಗ್ ಎಕ್ಸ್ಟೆನ್ಷನ್ ಮಾಡಿದೆ, ಲೆಗ್ ಕರ್ಲ್ ಮಾಡಿದೆ, ಲಂಜಸ್ ಹಾಗೂ ಕಾಫ್ಸ್ ರೈಸ್ ಮಾಡಿ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಇದು ಇವತ್ತಿನ ಬಾಡಿ ಕಂಡೀಷನ್. ನಾನು ನನ್ನ ಫ್ರೆಂಡ್ ವರ್ಕೌಟ್ನ ಕಂಪ್ಲೀಟ್ ಮಾಡಿ ಮನೆಗೆ ಹೋದ್ವಿ. ನನ್ನ ಫ್ರೆಂಡ್ ಅಡುಗೆಗೆ ರೆಡಿ ಮಾಡ್ತಾ ಇದ್ದ. ಆಮೇಲೆ ಊಟ ಎಲ್ಲ ಮುಗಿದ ನಂತರ ನಾನು ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ ಸಂಖ್ಯಾ ಯೋಗವನ್ನು ಓದಿದೆ. ಅದರಲ್ಲಿ ಕಲಿತಿದ್ದೆ ಅಂದರೆ ಜೀವನದಲ್ಲಿ ಸಮಸ್ಯೆಗಳಿಗೆ ಹೆದರಬಾರದು, ಧೈರ್ಯದಿಂದ ಎದುರಿಸಿದಲ್ಲಿ ಅವು ಪಲಾಯನ ಮಾಡುವುದು. ಮನಸ್ಸಿನ ಸಮಸ್ಯೆಗಳಿರುವವರು ಈ ಒತ್ತಡದಿಂದ ಪಾರಾಗಬೇಕಿದ್ದಲ್ಲಿ ಭಗವದ್ಗೀತೆ ಓದಿ ಜೀವನದಲ್ಲಿ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕೆಂದು ಕಲಿತುಕೊಳ್ಳಬೇಕೆಂದು ಗೊತ್ತಾಯಿತು.